ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ಗೆ ಹಾಸ್ಯಗೆ ದಿಂಬು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆ ಹಾಜರಾಗಿದ್ದಾರೆ. ಬ್ಲೂ ಟಿ ಶರ್ಟ್ ಹಾಕೊಂಡಿದ್ದಾರೆ, ಕಪ್ಪು ಟ್ರ್ಯಾಕ್ ಪ್ಯಾಂಟ್ ಹಾಕಿದ್ದಾರೆ. ಒಬ್ಬ ಹೀರೋ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಗಮನಿಸಬೇಕಾದ ಅಂಶಗಳಾಗುತ್ತೆ. ಯಾವ ಡ್ರೆಸ್ ಹಾಕೊಂಡಿದ್ದಾರೆ, ಅವರ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ, ಆಂಗಿಕ ಭಾಷೆ ಹೆಂಗಿದೆ, ಡಲ್ ಆಗಿದ್ದಾರಾ ಅಥವಾ ಸಹಜವಾಗಿದ್ದಾರಾ, ನಾರ್ಮಲ್ ಆಗಿದ್ದಾರಾ, ಹೀಗೆ. ಇವತ್ತು ಬ್ಲೂ ಟಿ ಶರ್ಟ್ ಹಾಕೊಂಡಿದ್ದಾರೆ, ಕಪ್ಪು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದಾರೆ. ದರ್ಶನ್ CRPC 294 ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ಕೋರಿದ್ದಾರೆ. ಆರೋಪಿಗಳ ಪರವಾಗಿ ವಕೀಲರು ಕಾಲಾವಕಾಶವನ್ನು ಕೋರಿಕೆ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 3ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ದರ್ಶನ್ಗೆ ಈಗಲೂ ಕೂಡ ನೋಡಿ, ದರ್ಶನ್ ಹಾಸಿಗೆಗಾಗಿ, ದಿಂಬಿಗಾಗಿ, ಕೆಲವಷ್ಟು ಸೌಕರ್ಯಗಳಿಗಾಗಿ ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ. ಕೋರ್ಟ್ಗೆ ಅಪೀಲ್ ಮಾಡ್ಕೊಳ್ತಾ ಇದ್ದಾರೆ, ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕೋರ್ಟ್ ಇಲ್ಲಿವರೆಗೂ ಕೂಡ ದರ್ಶನ್ಗೆ ಹಾಸಿಗೆಯನ್ನು ಕಳಿಸಿಲ್ಲ. ಹೆಚ್ಚುವರಿ ಇದು ಈಗ ಬೇಕಾಗಿರುವಂಥದ್ದೆಲ್ಲ ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಏನು ಕೊಡಬೇಕು ಜೈಲು ಮ್ಯಾನುವಲ್ಗಳ ಪ್ರಕಾರ ಆ ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಈಗ ದರ್ಶನ್ ಕೇಳ್ತಾ ಇರುವಂಥದ್ದು ಅಡಿಷ್ನಲ್ ಆಗಿ, ಹೆಚ್ಚುವರಿಯಾಗಿ ಕೇಳ್ತಾ ಇದ್ದಾರೆ. ಹೀಗಾಗಿ ಹೆಚ್ಚುವರಿಯಾಗಿ ದರ್ಶನ್ಗೆ ಕೊಡಬೇಕಾದಂಥ ಸೌಕರ್ಯಗಳನ್ನು ನೀಡಬೇಕಾಗಿದೆ. ಹೀಗಾಗಿ ಹೆಚ್ಚುವರಿ ಸೌಕರ್ಯಗಳನ್ನು ಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೋರ್ಟ್ ಅದನ್ನು ಹೇಗೆ ಪರಿಗಣಿಸುತ್ತೆ, ಕೋರ್ಟ್ ಅದನ್ನು ಹೇಗೆ ನೋಡುತ್ತೆ ಅಂತ ನೋಡಬೇಕಾಗಿದೆ. ಸದ್ಯಕ್ಕಂತೂ ಈಗ ವಿಚಾರಣೆ 3ಕ್ಕೆ ಮುಂದೂಡಿಕೆ ಆಗಿದೆ. ಡಿಸೆಂಬರ್ 3ಕ್ಕೆ ಮುಂದೂಡಿಕೆ ಆಗಿದೆ. ಕಾಲಾವಕಾಶವನ್ನು ಖುದ್ದು ಅವರ ಪರ ವಕೀಲರು ಕೇಳಿದ್ದಾರೆ. ಇವತ್ತು ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ. ಬಟ್ ಯಾವುದೇ ರೀತಿಯ ಮನವಿಯನ್ನಾಗಲಿ ಕೋರಿಕೆಯನ್ನಾಗಲಿ ಕೋರ್ಟ್ ಮುಂದೆ ಅವರೇ ಖುದ್ದಾಗಿ ಸಲ್ಲಿಸಿಲ್ಲ, ಬದಲಾಗಿ ಅವರ ಪರ ವಕೀಲರು ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಪಟ್ಟಿರುವಂಥ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಜೈಲು ವಾಸದಲ್ಲಿರುವಂಥ ದರ್ಶನ್ಗೆ ಈಗ ಅನಿವಾರ್ಯ. ದರ್ಶನ್ ಈಗ ಶತಾಯಗತಾಯ. ಒಂದು ಕಡೆ ಜಾಮೀನಿಗಾಗಿ ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹಾಸಿಗೆ, ದಿಂಬು, ಕೆಲವು ಕನಿಷ್ಠ ಸೌಲಭ್ಯಗಳಿಗಾಗಿ ಕಾನೂನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಅವರಿಗೆ ಈಗ ಆಲ್ರೆಡಿ ಬೆಡ್ಶೀಟ್ ಕೊಟ್ಟಿದ್ದಾರೆ, ಹಾಸಿಗೆ ಕೊಟ್ಟಿದ್ದಾರೆ. ತಿಂಗಳಿಗೊಮ್ಮೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಕ್ಲೀನ್ ಮಾಡಿಸೋಕ್ಕೆ ಅವಕಾಶ ಇದೆ. ವಾಕಿಂಗ್ ಮಾಡಲಿಕ್ಕೂ ಕೂಡ ಕೆಲವಷ್ಟು ಸ್ಪೇಸನ್ನು ಕೊಟ್ಟಿದ್ದಾರೆ. ವಾಕಿಂಗ್ ಮಾಡಲಿಕ್ಕೆ ತುಂಬ ದೂರದ ಅವಕಾಶವನ್ನು ಕೊಟ್ಟಿಲ್ಲ. ದರ್ಶನ್ ಹೇಳಿ ಕೇಳಿ ಒಬ್ಬ ಸೆಲೆಬ್ರಿಟಿ ಆಗಿರುವ ಕಾರಣಕ್ಕಾಗಿ ತನ್ನ ವ್ಯಾಪ್ತಿ, ಯಾಕಂತ ಹೇಳಿದ್ರೆ ಜೈಲಿನಲ್ಲಿರುವಂಥ ಇತರ ಕೈದಿಗಳು, ಇತರ ವಿಚಾರಣಾಧೀನ ಕೈದಿಗಳಾಗಲಿ ಅಥವಾ ಸಹಜ ಕೈದಿಗಳಾಗಲಿ, ಅವರಿಂದ ಅವರಿಗೆ ಯಾವುದೇ ರೀತಿಯ ಸಂಪರ್ಕ ಆಗಬಾರದು ಎನ್ನುವ ಕಾರಣಕ್ಕಾಗಿ. ಯಾಕಂತ ಹೇಳಿದ್ರೆ ಅದು ತೊಂದರೆ ಆಗುತ್ತೆ. ಅಲ್ಲಿನ ಜೈಲಿನ ಶಾಂತಿ ವ್ಯವಸ್ಥೆಯನ್ನು ಕೂಡ ಕಾಪಾಡಬೇಕಾಗತ್ತೆ. ಸೊ ಈ ಕಾರಣದಿಂದಾಗಿ ದರ್ಶನ್ಗೆ ಒಂದು ನಿಗದಿತ ಸ್ಥಳವನ್ನು ಗೊತ್ತುಪಡಿಸಿ ಆ ಸ್ಥಳದಲ್ಲಿ ಮಾತ್ರ ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಜೈಲಿನ ರಿಜೆಕ್ಟ್ ಆದ ನಂತರದಲ್ಲಿ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ. ಜೈಲಿನಲ್ಲಿ ಅನೇಕ ರೀತಿಯ ಚರ್ಚೆಗಳು ಮೊನ್ನೆ ಕೂಡ ನಡೆದು ಹೋದವು. ಯಾಕೆಂತ ಹೇಳಿದ್ರೆ ಜೈಲಿನಲ್ಲಿ ಅದೇ ಪರಪ್ಪನ ಅಗ್ರಹಾರದಲ್ಲಿ ಉಗ್ರ ಚಟುವಟಿಕೆಯೆಲ್ಲ ಆಧಾರದ ಮೇಲೆ ಅಥವಾ ಆರೋಪದ ಮೇಲೆ ಬಂಧಿತರಾಗಿರುವಂಥವರು, ದೇಶದ್ರೋಹದ ಆರೋಪದ ಮೇಲೆ ಬಂಧಿತರಾಗಿರುವಂಥ ಶಂಕಿತ ಉಗ್ರರು, ಇತರ ಕ್ರಿಮಿನಲ್ಗಳಿಗೆ ಅಲ್ಲಿ ರಾಜಾತಿಥ್ಯವನ್ನು ನೀಡಲಾಗಿದೆ ಅನ್ನೋದು ಇತ್ತೀಚೆಗಷ್ಟೇ ಸುದ್ದಿಯಾಗಿತ್ತು. ಪಾರ್ಟಿ ಮಾಡಿದರು, ಮೋಜು ಮಸ್ತಿ ಮಾಡಿದರು, ಕುಣಿದು ಕುಪ್ಪಳಿಸಿದ್ರು. ಅವರಿಗೆ ಮದ್ಯಪಾನ ಮಾಡಲಿಕ್ಕೂ ಅವಕಾಶ ಇತ್ತು, ಧೂಮಪಾನ ಮಾಡಲಿಕ್ಕೂ ಅವಕಾಶ ಇತ್ತು, ಜೊತೆಗೆ ಅವರಿಷ್ಟದ ಭೋಜನವನ್ನು ಸವಿಯೋಕ್ಕೂ ಅವಕಾಶ ಇತ್ತು. ಆ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇತ್ತು. ಒಬ್ಬ ಶಂಕಿತ ಉಗ್ರನಿಗೆ ತನಗೆ ಬೇಕಾದ ರೀತಿಯಲ್ಲಿ ಐಷಾರಾಮಿ ವ್ಯವಸ್ಥೆಗಳು ಸಿಗುತ್ತೆ, ದರ್ಶನ್ ಒಂದು ಹಾಸಿಗೆ, ದಿಂಬು ಕೇಳಿದ್ರೆ ಸಿಗೋದಿಲ್ಲ ಅಂಥೇಳಿ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು. ದರ್ಶನ್ಗೆ ಹಾಸಿಗೆ, ದಿಂಬು ಬೇಕು ಅಂತ ಹೇಳಿದ್ರು ಕೂಡ ಕೋರ್ಟಿಗೆ ಮನವಿಯನ್ನು ಸಲ್ಲಿಕೆ ಮಾಡಿಕೊಂಡು ಕೋರ್ಟ್ ಮೂಲಕವೇ, ಕಾನೂನು ಮೂಲಕವೇ ಪಡೆದುಕೊಳ್ತಾ ಇದ್ದಾರೆ. ಆದರೆ ಇನ್ನುಳಿದಂಥವರು ಅಂಥ ಐಷಾರಾಮಿ ಜೀವನವನ್ನು ಹೇಗೆ ಜೈಲಿನಲ್ಲಿ ರೆಸಾರ್ಟ್ನ ಜೀವನದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ಕೂಡ ಇತ್ತು. ಬಟ್ ಈಗ ಅಗೇನ್ ಮತ್ತೊಮ್ಮೆ ಆ ಚರ್ಚೆಗೆ ಮುಂದುವರಿಯುವ ರೀತಿಯಲ್ಲಿ
ಇವತ್ತು ಹಾಸಿಗೆ ದಿಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮನವಿ ಸಲ್ಲಿಕೆ ಮಾಡಿದರು. ಇದೀಗ ಮುಂದಿನ ತಿಂಗಳ 3ನೇ ತಾರೀಕು ಮುಂದೂಡಿಕೆ ಆಗಿದೆ.